ಜನಾರ್ದನ್ ರೆಡ್ಡಿ ವಿರುದ್ಧ ಸಿಡಿದೆದ್ದ ನಾರಾ ಭರತ್ ರೆಡ್ಡಿ ನಾನು ಪ್ರತಿಮೆ ಅನಾವರಣ ಮಾಡ್ತಿರೋದಕ್ಕೆ ಹೈ ಡ್ರಾಮಾವನ್ನ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ವಿರುದ್ಧ ಸಿಡಿದೆದ್ದಿದ್ದಾರೆ ನಾರಾ ಭರತ್ ರೆಡ್ಡಿ. ನಾನು ಪ್ರತಿಮೆ ಅನಾವರಣ ಮಾಡ್ತಿರೋದಕ್ಕೆ ಹೈ ಡ್ರಾಮಾ ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಚಿಲ್ಲರೆ ರಾಜಕೀಯಕ್ಕೆ ಹೆದರುವ ಮಾತಿಲ್ಲ ಅಂತ. ನಾನು ಹುಟ್ಟಿನಿಂದ ಶ್ರೀಮಂತ, ಓದಿಕೊಂಡಿರುವಂತ ಸುಸಂಸ್ಕೃತ ಇದೆ. ಜನಾರ್ದನ್ ರೆಡ್ಡಿ ಲೂಟಿ ಮಾಡಿ ದುಡ್ಡು ಮಾಡಿದವನು. ಕಾರ್ಯಕರ್ತನ ಸಾವಿನಿಂದ ರೆಡ್ಡಿ ಪಾಪದ ಕೊಡ ತುಂಬಿದೆ. ಆತನನ್ನ ಮುಗಿಸುವುದಾಗಿದ್ದರೆ ಗಲಾಟೆ ಮಾಡ್ತಾ ಇರಲಿಲ್ಲ. ಜನಾರ್ದನ್ ರೆಡ್ಡಿ ಮುಗಿಸಲು ಸಾವಿರಾರು ದಾರಿ ಗೊತ್ತಿದೆ ನನಗೆ ಅಂತ ಗಲಭೆ ಮಾಡುವ ಅವಶ್ಯಕತೆಯೇ ಇಲ್ಲ ಎಂದು ಗುಡುಗಿದ್ದಾರೆ ನಾರಾ ಭರತ್ ರೆಡ್ಡಿ. ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಜನಾರ್ದನ್ ರೆಡ್ಡಿ ಕಾರಣ. ಸೋಮಶೇಖರ್ ಜನಾರ್ದನ್ ರೆಡ್ಡಿ ಆಟಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ. ಸಿನಿಮೀಯ ಸ್ಟೈಲ್ನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಟಾಕ್ ಫೈಟ್ ಶುರುವಾಗಿದೆ. ಇಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಸಿಡಿದೆದ್ದಿದ್ದಾರೆ ನಾರಾ ಭರತ್ ರೆಡ್ಡಿ. ಅವ್ರ ಮೇಲೆ ಇವ್ರ ಆರೋಪ, ಇವ್ರ ಮೇಲೆ ಅವ್ರ ಆರೋಪ ಮಾಡ್ತಾ ಇರುವಂಥದ್ದು. ಆದರೆ ಈ ಇಬ್ಬರ ನಡುವೆ ಇದೀಗ ಬಲಿಯಾಗಿದ್ದು ಮಾತ್ರ ಮೂರನೇ ವ್ಯಕ್ತಿ. ಇಬ್ಬರ ಈಗ ಕಾಂಗ್ರೆಸ್ ಶಾಸಕ ರಾಜಶೇಖರ್ ಬಲಿಯಾಗಿರುವಂಥದ್ದು, ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ. ಸೊ ಅಂದರೆ ಇಬ್ಬರ ನಡುವೆ ಬಲಿಯಾಗಿದ್ದು ಮೂರನೇ ವ್ಯಕ್ತಿ ಅಂತ ಅಷ್ಟೇ. ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಸ್ಥಾನಕ್ಕೆ ಬಂದಿದ್ದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಏನೋ ಚಿಲ್ಡ್ರೆ ಕೆಲಸ, ಈ ಏನು ಚಿಲ್ಡ್ರೆ ಬುದ್ಧಿ ಯಾಕೆ ಕೊಟ್ಟಿದಾರೋ, ವಯಸ್ಸು 65 ಬರ್ತಿದೆ, ನನಗೆ 33-34 ಅಷ್ಟೇ. 33-34 ನಮ್ಮ ವಯಸ್ಸಿಗೆ 65 ವಯಸ್ಸು ಇಟ್ಕೊಂಡು ಚಿಲ್ಡ್ರೆ ಬುದ್ಧಿ ಗೊತ್ತಿದೆ. ನಮ್ಮ ಕರ್ನಾಟಕವನ್ನು ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ. ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾಡಿದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜಿಯವ್ರ ಮೇಲೆ ಇಷ್ಟೇ ಅಭಿಮಾನ ಇರುತ್ತಂತೂ ಇಷ್ಟಕ್ಕಂದ್ರೆ ಜಾಸ್ತಿ ಅಭಿಮಾನ ಇವನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಅವನ್ಕಂದ್ರೆ 30 ವರ್ಷ 35 ವರ್ಷ ಚಿಕ್ಕ ಹುಡುಗನಾದ್ರೂ ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು. ಇವತ್ತು ನನ್ನ ಹುಡುಗ ಏನು ತೀರ್ಕೊಂಡು ಹೋಗಿದೆ ಹುಡುಗ. ಅದೇ ಇವಾಗೇನು ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನು ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ. ನಾವ್ ಇಷ್ಟು ವರ್ಷಗಳಿಂದ ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡಕ್ಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದಾರೆ ಅಂತ ಹೇಳಿ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತೆ ಅಂತ ಹೇಳಿ ಅಜ್ಜನ ಮೇಲೆ ಸಿಟ್ಟಿಂದ, ನನ್ನ ಮೇಲೆ ಸಿಟ್ಟಿಂದ ಒಂದು ಸಾಮಾನ್ಯ ಹುಡುಗನ್ನ ಇವತ್ತೇನು ಬಲಿಯನ್ನು ತಗೊಂಡಿದ್ದಾರೆ ಅದಕ್ಕೆ 100ರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅವನ ಜೀವನ, ಅವನು ಬದುಕೇ ಅಷ್ಟು. ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು, ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ. ಅವನು ಯಾವತ್ತು ಸ್ವಂತಕ್ಕೆ ಬೆಳಿಬೇಕು, ಜನ ಹಾಳಾಗಿ ಹೋಗ್ಬೇಕು, ನಾನು ಸುಖವಾಗಿರ್ಬೇಕು, ಇಲ್ಲಿ ಯಾರ ಹೆಸರು ಬರಬಾರ್ದು, ನನ್ನ ಹೆಸರು ಬಿಟ್ಟು ಯಾರ್ದು ಅಂತ ಹೇಳಿ ಅವಂದು. ಆದ್ರೆ ಇಷ್ಟು ವರ್ಷ ನಡೀತಿತ್ತು. ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಇವ್ರದ್ದೇನು ನಡೆಯಕ್ ಆಗ್ತಿರ್ಲಿಲ್ಲ. ಇವತ್ತೇನು ವಾಲ್ಮೀಕಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಲ್ಲಿ ಎಷ್ಟು ಸಾವಿರಾರು ಜನ ಸೇರಿಸ್ಕೊಂಡು ಇವತ್ತು ಮಾಡ್ತಿದೀನಿ, ನೀವು ನೋಡಿದಿರಿ. ಆದ್ರೆ ಇವತ್ತು ನಮ್ಮ ಹುಡುಗರು ಇಷ್ಟು ಮಂದಿನ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು. ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ರೆಡ್ಡಿ ಕಾಂಗ್ರೆಸ್ ಶಾಸಕ ಒಂದು ಭರತ್ ರೆಡ್ಡಿ ಮೇಲೆ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಇವರು ಜನಾರ್ದನ್ ರೆಡ್ಡಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಇಬ್ಬರ ನಡುವೆ ಬಲಿ ಆಗಿದ್ದು ಮಾತ್ರ ಮೂರನೇ ವ್ಯಕ್ತಿ. ಇದು ಒಂದು ರೀತಿಯಾಗಿ ಅಂದ್ರೆ ತನಿಖೆ ಮಾಡುತ್ತೆ, ಪೊಲೀಸ್ ಇಲಾಖೆ ಕೂಡ ಇದೆ, ಇದಕ್ಕೆ ತನಿಖೆಯನ್ನ ಮಾಡುತ್ತೆ. ಆ ಬುಲೆಟ್ ಯಾರ ಒಂದು ಗನ್ನಿಂದ ಬಂದಿದೆ, ಅಲ್ಲಿ ಫೈರ್ ಮಾಡಿದಂಥ ವ್ಯಕ್ತಿ ಯಾರು, ಇದೆಲ್ಲದರ ಬಗ್ಗೆ ತನಿಖೆಯನ್ನ ಮಾಡುತ್ತೆ, ಆ ಬುಲೆಟ್ ಅನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕಾಗಿರುವಂಥದ್ದು, ಒಂದು ವಾಲ್ಮೀಕಿ ಪ್ರತಿಮೆ ಅನಾವರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಗಲಾಟೆ ಒಂದು ಸಾವಿಗೆ ಹೋಗಿ ಅಂತ್ಯವಾಗಿದೆ ಅಂತ ಹೇಳ್ಬೋದು.